ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ಪ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನೋ ಕಾಯ್ದೆ ಲೆವೆಲ್ಸ್ ಹಿಂಗಾಗ್ತದೆ ನಾನು ಈ ಲೆವೆಲ್ಸು ಇವತ್ತಿಂದಲ್ಲ ಚೇಂಜ್ ಮಾಡಿದ್ದೀನಿ. ಓಕೆ, ಇದು ನಾಳೆದು ಪ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ. ಇಲ್ಲೊಂದು ಬಿಗ್ ಹೇಳಿದ್ದೆ ನಾನು, ಮಾರ್ಕೆಟ್ ಇಲ್ಲಿತ್ತು ಫ್ರೈಡೆ, ಇಲ್ಲೊಂದು ಬಿಗ್ ಹೇಳಿದ್ದೆ. ಇಲ್ಲಿಗೆ ಬಂದ ಮೇಲೆ ರಿಜೆಕ್ಟ್ ಆಗ್ತದೆ, ಇದ್ರ ಮೇಲೆ ಬಂದರೆ ಮಾತ್ರ ಬೈಯಿಂಗ್ ಪ್ಲ್ಯಾನ್ ಮಾಡಿ ಅಂತ. ಓಕೆ, ಒಂದ್ಸಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಡಿ. ನೋಡ್ಕೊಳ್ಳಿ, ನಾಳೆ ಮಂಡೇ ಏನು ಮಾಡಬೇಕು? ತುಂಬ ಸಿಂಪಲ್. ಮಂಡೇ ಈ ವಿಕ್ಕಿದೆಯಲ್ಲ, ಈ ಹೈ ಇದು ನಾವೇನು ಹೇಳಿದ್ವಿ, ಇದ್ರ ಮೇಲೆ ಒಂದು ಕ್ಯಾಂಡಲ್ ಬಂದುಬಿಟ್ರೆ ನೀವು ಬೈಯಿಂಗ್ ಕಡೆ ಪ್ಲಾನ್ ಮಾಡ್ಕೋಬೋದು. ಇಲ್ಲಿವರೆಗೂ ನಿಮಗೆ TSL ಮಾಡ್ತಾ ಬರ್ಬೋದು. ಈ ಥರ TSL ಮಾಡ್ತಾ ಬರ್ಬೋದು. ಇಲ್ಲಿ ಕೂಡ ನಿಮಗೆ ಸ್ವಲ್ಪ ರಿಟ್ರೆಸ್ ಆಗ್ಬೋದು. ಕೇಳಿಸ್ಕೊಂಡಲ್ವಾ? ಇಲ್ಲ ಅಂದರೆ ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು ಅಂತ. ಓಕೆ, ಇವಾಗ ನೀವು ನೋಡಿ, ಇದು ಗ್ಯಾಪ್ ಡೌನ್ ಓಪನ್ ಆಯಿತು. ನಾವು ಇಲ್ಲಿಂದ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ದೀವಿ, ಅದನ್ನು ತೋರಿಸ್ತೀನಿ ಕೂಡ. ಓಕೆ, ಅದಾದಮೇಲೆ ಈ ವಿಕ್ಕಿಂದ ರಿಜೆಕ್ಷನ್ ಬರುತ್ತೆ ಅಂತ ಹೇಳಿದ್ವಿ. ಎಕ್ಸಾಕ್ಟ್ ನೀವು ಲೈನ್ ಹಾಕಿ ನೋಡ್ಕೊಳ್ಳಿ, ಅದೇ ವಿಕ್ಕಿಂದ ರಿಜೆಕ್ಟ್ ಆಗಿ ಬಂದಿದೆ. ಆಮೇಲೆ ಇದ್ರ ಲೋ ಬ್ರೇಕ್ ಆದಾಗ ಸೆಲ್ಲಿಂಗ್ ಅಂದರೆ ಇದು ಸೆಲ್ಲಿಂಗ್ ಮೂಮೆಂಟಮ್. ಓಕೆ, ಇದು ಇವಾಗ ನಾವು ಏನು ಮಾಡಿದ್ವಿ ಕಂಪ್ನಿನೆಲ್ಲ ಕೂಡ ನೋಡೋಣ. ಟೆಲಿಗ್ರಾಮ್ ಓಪನ್ ಮಾಡಿ ತೋರಿಸ್ತೀನಿ, ಗ್ರೂಪ್ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸ್ವಲ್ಪ ಬೇಗ ಹೇಳ್ಬಿಡ್ತೀನಿ, ಯಾಕಂದ್ರೆ ನನ್ನ ಕ್ಲಾಸಸ್ ಇವಾಗ 3 ಕ್ಲಾಸಸ್ ಇದೆ, ಟೈಮೇ ಇಲ್ಲ. ಇವತ್ತು ಗುಡ್ ಮಾರ್ನಿಂಗ್. ಇದನ್ನೇನೋ ಒಂದು ಹೊಸ ಆಫೀಸ್ ಓಪನ್ ಮಾಡಿದ್ವಲ್ಲ, ಅದರದ್ದು ಪೂಜೆ ಅದು. ಓಕೆ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ನೋಡ್ಕೊಳ್ಳಿ, ಸಿಹಿ ಕಾಲ್ ತುಂಬ ನೀಟಾಗಿ ಟ್ರಿಗರ್ ಆಯಿತು. ಈಸಿಯಾಗಿ ಪ್ರಾಫಿಟ್ಸ್ ಬಂದು. ಓಕೆ, ಇದು ಮಾರ್ನಿಂಗ್ ಮಾಡಿದ್ದು ಸಿಹಿ ಕಾಲ್ 400ಇಂದ 480ವರೆಗೂ ಹೋಗಿದೆ. 480 ಅಲ್ಲ, ಇನ್ನೂ ಜಾಸ್ತಿ ಹೋಗಿದೆ, 500+ ಹೋಗಿದೆ. ಓಕೆ, ಆಲ್ಮೋಸ್ಟ್ 100 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಕ್ಯಾಚ್ ಮಾಡಿದ್ದೀವಿ. ನಿಫ್ಟಿಯಲ್ಲಿ 100 ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ 7500. ಅದಾದಮೇಲೆ ನಂದು ಪೊಸಿಷನ್ ಕೂಡ ನಾನು ಹಾಕಿದ್ದೀನಿ 1950 ಕ್ವಾಂಟಿಟಿ. ಓಕೆ, ಇದು 14 ರೂಪಾಯಿಗೆ ತೊಗೊಂಡಿದ್ದು 22 ರೂಪಾಯಿವರೆಗೂ ಹೋಗಿದೆ. ಆಲ್ಮೋಸ್ಟ್ 50% ರಿಟರ್ನ್, 40% ರಿಟರ್ನ್. 1,40,000 ಪ್ರಾಫಿಟ್. ಓಕೆ, ಇದನ್ನು ಪೋಸ್ಟ್ ಮಾಡಿದ್ದೀವಿ. ಅದಾದಮೇಲೆ ಸ್ಟೂಡೆಂಟ್ ಸ್ಕ್ರೀನ್ ಶಾಟ್ಗಳು PNL ಹಾಕಿಲ್ಲ ಸರ್. ಎಷ್ಟಾಗಿದೆ ಸರ್? ಎಷ್ಟಾಗಿದೆ ಸರ್? ಇದು 78. ಓಕೆ, ಇವತ್ತು ನಮ್ಮ PNL ಬಂದು 78,464. ಇವಾಗ ಅದೆಲ್ಲ ನಾವು ಬರೆದು ನಿಮಗೆ ಕಳ್ಸೋಕ್ಕೆ ನಂಗೆ ಟೈಮ್ ಇಲ್ಲ, ನಾಳೆ ಬೇಕಾದ್ರೆ ಕಳಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್, ನೋಡ್ಕೊಳ್ಳಿ. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ, ಗ್ಯಾಪ್ ಡೌನ್ ಓಪನ್ ಆದರೆ, ಎಲ್ಲಾದರೂ ಓಪನ್ ಆಗಲಿ, ಇದ್ರ ಝೋನ್ ಒಳಗಡೆ ಓಪನ್ ಆಗಬೇಕು. ಈ ಝೋನ್ ಒಳಗಡೆ ಓಪನ್ ಆದರೆ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ, ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ OTM ಬೈ ಮಾಡಬೇಕು. ITM ಪ್ಲಸ್ ATM ಬೈ ಮಾಡಿದ್ರೆ ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದರೆ ಗೊತ್ತಾಗ್ತದೆ. ತುಂಬ ಡಿಕೆ ಇದೆ, ನಾಳೆ ಇನ್ನೂ ಡಿಕೆ ಜಾಸ್ತಿ ಇರ್ತದೆ, ನಾಳೆ ದಿನ ಡಿಕೆ ಜಾಸ್ತಿ ಇರ್ತದೆ. ನೆಕ್ಸ್ಟ್ 3 ಡೇಸು ಇಂಡಿಯನ್ ಮಾರ್ಕೆಟಲ್ಲಿ ತುಂಬ ಡಿಕೆ ಇರ್ತದೆ. ಅದಕ್ಕೆ OTMನೇ ಬೈ ಮಾಡಿ. ಡಿಕೆ ಇರುವಾಗ OTM ಬೈ ಮಾಡ್ಬೋದಾ ಅಂದರೆ ಮಾಡಿದ್ರೆ ನಾವು ಮಾಡ್ತೀನಿ. ನಾಳೆ ರಿಸಲ್ಟ್ ಏನಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆ, ಇದು ನಾನು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಕೊಡ್ತಾ ಇಲ್ಲ, ದಿಸ್ ಇಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್, ರೈಟ್? ಇದು ನೋಡ್ಕೊಳ್ಳಿ, ಇದ್ರ ಮೇಲೆ ನಾನು OTM ಪ್ಲಾನ್ ಮಾಡ್ಕೊಳ್ತೀನಿ. ಇನ್ವೆಸ್ಟ್ಮೆಂಟ್ ಅಟ್ಲೀಸ್ಟ್ 50% ಆದರೆ ಸಾಕು ನನ್ನ ಟಾರ್ಗೆಟ್. ನೋಡೋಣ ಎಷ್ಟು ಬರುತ್ತೆ ಅಂತ. ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲಾನ್, ಅದು ಲೈವಲ್ಲಿ ನೋಡ್ಕೊಳ್ಳೋಣ. ಬಟ್ ಇದ್ರ ಫ್ಲಾಟ್ ಓಪನ್ ಆಗಿ ಇದು ಹೈ ಬ್ರೇಕ್ ಆದರೆ OTM ಬೈ ಮಾಡ್ತೀನಿ ನಾನು. ಓಕೆ, ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಈ ಕ್ರಾಸ್ ಇದ್ರ ಮೇಲೆ ಫ್ಲಾಟ್ ಓಪನ್ ಆಗಿ ಇದು ಕ್ರಾಸ್ ಮಾಡಿದೆ ಅಂದರೆ ಇಲ್ಲಿವರೆಗೂ 56,400ವರೆಗೂ OTM ಪ್ಲಾನ್ ಮಾಡ್ತೀನಿ. ಓಕೆ, ಕಂಪ್ಲೀಟ್ OTM ಬೈ ಮಾಡ್ತೀನಿ. ಇದ್ರ ಕೆಳಗಡೆ ಸೆಲ್ಲಿಂಗ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಅದು ಲೈವಲ್ಲಿ ನೋಡ್ಕೊಳ್ಳೋಣ. ಓನ್ಲಿ ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆದರೆ ಬೈಯಿಂಗೇ ಪ್ಲಾನ್ ಮಾಡ್ತೀನಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಹೊಸಬರು ಯಾರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಎನಿವನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.